ಮತ್ತೊಮ್ಮೆ ಹೊತ್ತಿಕೊಂಡಿದೆ ಬೆಂಕಿ. ಟೌನ್ಶಿಪ್ ವಿರೋಧಿಸಿ ಪ್ರತಿಭಟನೆ, ಸರ್ವೆ ಮಾಡಲು ಹೋದವರ ಮೇಲೆ ಹಲ್ಲೆ, ಪೊರಕೆ ಕಲ್ಲುಗಳಿಂದ ದಾಳಿ. ತಾಳ್ಮೆ ಕಳೆದುಕೊಂಡಿದ್ಯಾಕೆ ರೈತರು? ಗಲಾಟೆಗೆ ಸರ್ಕಾರವೇ ಹೊಣೆ ಎಂದ ವಿಪಕ್ಷಗಳು. ಜಮೀನು ಸರ್ವೆಗೆ ತಾತ್ಕಾಲಿಕ ಬ್ರೇಕ್, ಸರ್ವೆ ವಿಚಾರಕ್ಕೂ ಪರ ವಿರೋಧ. ಹೇಗಿದೆ ಬಿಡದಿ ಭೂಯುದ್ಧ? ರೈತರುಗಳು ಕೊಲೆಗಾರರು ಅಂತ ಬಿಂಬಿಸೋಕೆ ಸರ್ಕಾರ ಹೊರಟೈತೆ. ಅಥವಾ ಪೊಲೀಸ್ ಇಲಾಖೆ ಇಟ್ಕೊಂಡು ಹೊರಟಲ್ಲ, ಪೊಲೀಸ್ ಇಲಾಖೆ ಉದ್ದೇಶ ಗೊತ್ತಿಲ್ಲ. 307 ಹಾಕಿ ಕೊಲೆ ಪ್ರಯತ್ನ ಮಾಡಿದ್ದಾರೆ ಅಂತ ಒಂದು FIR ಮಾಡಿದ್ದಾರೆ ಅಂತ ಅಂದ್ರೆ ಇದು ಪೊಲೀಸ್ ಇಲಾಖೆ ಯಾವ ಮಟ್ಟಕ್ಕೆ ಹೋಗಿದೆ ಅಥವಾ ಸರ್ಕಾರ ಯಾವ ಮಟ್ಟಕ್ಕೆ ಅದೇ. ಇವತ್ತು ಮೊದಲನೇದಾಗಿ ಈ ಒಂದು ಸನ್ನಿವೇಶ ಸೃಷ್ಟಿ ಮಾಡಿರೋಂಥದ್ದು ನಿಮಗೆಲ್ಲ ಗೊತ್ತಿದ್ದಂತೆ JDS ಪಕ್ಷದ ನಾಯಕರಾದಂಥ ಕುಮಾರಸ್ವಾಮಿ ಅವರು ಅವ್ರನ್ನ ಬೆದರಿಸಿ ಹೆದರಿಸಿ ರೈತರನ್ನ ಬೀದಿಗೆ ತಂದು ಜಮೀನನ್ನ ಕಸ್ಕೊಳ್ಬಹುದು ಅನ್ನುವ ಭ್ರಮೆನಲ್ಲಿ ಅವ್ರೇನಾರು ಇದ್ರೆ ಆ ಭ್ರಮೆಯಿಂದ ಹೊರಗೆ ಬರಬೇಕು ಅಂತೇಳಿ ತಮ್ಮ ಮುಖೇನ ನಾನು ಆಗ್ರಹ ಪಡಿಸ್ತಾ ಇದ್ದೇನೆ. ರೈತಾಪಿ ವರ್ಗ ತಿರುಗಿ ಬಿದ್ರೆ ಬಹುಶಃ ಯಾವ ಸರ್ಕಾರಗಳು ಹೆಚ್ಚಿನ ಕಾಲ ಉಳಿಲಿಕ್ಕಾಗೋದಿಲ್ಲ. ಎಲ್ಲ ತಡೆಯೋ ಕೆಲಸ ಮಾಡಿದೀವಿ ಸರ್, ಪೊರ್ಕೆ ಸೇವೆನೂ ಮಾಡಿದೀವಿ. ಯಾರಿಗೂ ಕುಗ್ಗೋದು ಜಗ್ಗೋದು ಏನೂ ಇಲ್ಲ ಸರ್. ಬಿಡದಿಯ ಟೌನ್ಶಿಪ್ ಸಮರ ನಿಲ್ಲುವ ಯಾವ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಇನ್ನೇನು ಕಾವು ಕಡಿಮೆ ಆಯಿತು ಎನ್ನುವಷ್ಟರಲ್ಲಿ ಮತ್ತೆ ಯಾವುದೋ ಒಂದು ಸ್ವರೂಪದಲ್ಲಿ ಟೌನ್ಶಿಪ್ ಕಿಚ್ಚು ಹೊತ್ತಿಕೊಡ್ತಾ ಇದೆ. ಇಷ್ಟು ದಿನ ಬಿಡದಿಯ ಬೈರಮಂಗಲದಲ್ಲಿ ಟೌನ್ಶಿಪ್ ಪರ ವಿರೋಧ ಪ್ರತಿಭಟನೆ ನಡೀತಾ ಇತ್ತು. ಈಗ ಅದರ ಜೊತೆಗೆ ಸರ್ವೆ ಸಮರವೂ ಶುರುವಾಗಿದೆ. ಬಿಡದಿಯಲ್ಲಿ ಈಗ ಸರ್ವೆ ಸಮರ, ಅಧಿಕಾರಿಗಳನ್ನೇ ಅಟ್ಟಾಡಿಸಿದ ರೈತರು. ರಣರಂಗವಾದ ಬಿಡದಿ ಭೂ ಹೋರಾಟ, 11 ಮಂದಿ ರೈತರ ಮೇಲೆ FIR ದಾಖಲು. ಸರ್ವೆ ಆಗಬೇಕು ಅಂತಲೂ ಪ್ರತಿಭಟನೆ. ಬಿಡದಿಯ ರೈತರು ಹೇಳ್ತಾ ಇರೋದೇನು? ಬಿಡದಿಯಲ್ಲಿ 106 ದಿನಗಳಿಂದ ಟೌನ್ಶಿಪ್ ವಿರೋಧಿಸಿ, ಜಮೀನು ಒತ್ತುವರಿ ವಿರೋಧಿಸಿ ಪ್ರತಿಭಟನೆಗಳು ನಡೀತಾ ಇವೆ. ಇತ್ತೀಚೆಗೆ ಟೌನ್ಶಿಪ್ ಪರ ಇರೋರು ಹೋರಾಟ ಆರಂಭಿಸಿದ್ದಾರೆ. ಆದರೆ ಜಮೀನು ಕೊಡಲ್ಲ ಅಂತ ಹೇಳ್ತಾ ಇರೋರೇ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡ್ತಾ ಇದ್ದಾರೆ. ಬೇರೆ ಬೇರೆ ಕಡೆಯಿಂದ ರೈತರು, ರೈತ ಸಂಘಟನೆಗಳು ಬಂದು ಅವರಿಗೆ ಬೆಂಬಲ ಕೊಡ್ತಾ ಇದ್ದಾರೆ. ವಿಪಕ್ಷಗಳು ಟೌನ್ಶಿಪ್ ವಿರುದ್ಧ ಇರೋ ರೈತರ ಜೊತೆಗೆ ನಿಂತಿದ್ದು ಬೆಂಬಲ ಕೊಡ್ತಾ ಇವೆ. ಇದರಿಂದ ರೈತರು ರೊಚ್ಚಿಗೆದ್ದು ಪ್ರತಿಭಟನೆಗಳನ್ನ ಮಾಡ್ತಾ ಇದ್ದಾರೆ. ಈ ಹಿಂದೆ ಪ್ರತಿಭಟನೆ ನಡೀತಾ ಇರೋ ವೇದಿಕೆಗಳಲ್ಲಿ ಕೆಲವು ರೈತರು ಜಮೀನು ಒತ್ತುವರಿ ಮಾಡಲು ಬಂದ್ರೆ ಪೊರಕೆಗಳನ್ನ ತಗೊಂಡು ಹೊಡಿತೀವಿ, ಚಪ್ಪಲಿ ಪೊರಕೆ ಸೇವೆ ಮಾಡ್ತೀವಿ ಅಂತ ಹೇಳಿದ್ರು. ಆದ್ರೆ ಅವರು ಹೇಳಿದ್ದನ್ನ ಯಾರೂ ಸಹ ಸೀರಿಯಸ್ ಆಗಿ ತೆಗೆದುಕೊಂಡಿರಲಿಲ್ಲ. ಅಧಿಕಾರಿಗಳನ್ನ ಪೊರಕೆಯಿಂದ ಹೊಡೆಯೋದಂದ್ರೆ ಸುಮ್ಮನೆ ಮಾತಿಗೆ ಹೇಳ್ತಾ ಇದ್ದಾರೆ ಅಂತ ಅಂದುಕೊಂಡಿದ್ರು. ಆದ್ರೆ ಸೋಮವಾರ ರೈತ ಮಹಿಳೆಯರು ತಾವು ಹೇಳಿದಂತೆಯೇ ಮಾಡಿಬಿಟ್ಟಿದ್ದಾರೆ. ಸರ್ವೆ ಮಾಡಲು ಬಂದಿದ್ದ ಅಧಿಕಾರಿಗಳನ್ನ ಪೊರಕೆಯಿಂದ ಹೊಡೆದು ಕಳಿಸಿದ್ದಾರೆ. ಎಸ್, ಬಿಡದಿಯಲ್ಲಿ ರೈತರ ಆಕ್ರೋಶ ಒಮ್ಮೆಲೆ ಕಟ್ಟೆಯೊಡೆದಿತ್ತು. ಒಂದು ಕಡೆ ರೈತರು ಟೌನ್ಶಿಪ್ ವಿರೋಧಿಸಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ರೆ, ಮತ್ತೊಂದು ಕಡೆ ಕಂದಾಯ ಇಲಾಖೆ ಅಧಿಕಾರಿಗಳು ಸರ್ವೆ ಮಾಡಲು ಹೋಗಿದ್ರು. ಇದನ್ನ ಪ್ರತಿಭಟನೆ ಮಾಡ್ತಾ ಇರೋ ರೈತರಿಗೆ ಅದ್ಯಾರೋ ಹೇಳಿದ್ರು ಏನೋ. ವಿಚಾರ ಗೊತ್ತಾಗ್ತಾ ಇದ್ದಂತೆ ಅಲ್ಲಿಗೆ ಓಡಿದ ರೈತರು ಮತ್ತು ರೈತ ಮಹಿಳೆಯರು ಜಮೀನು ಸರ್ವೆ ಮಾಡೋದಕ್ಕೆ ಬಿಡಲಿಲ್ಲ. ಜಮೀನು ಸರ್ವೆ ಮಾಡಬೇಡಿ ಅಂತ ಅಧಿಕಾರಿಗಳನ್ನ ವಾಪಸ್ ಕಳಿಸೋದು ಓಕೆ, ಆದ್ರೆ ಕೆಲವು ಮಹಿಳೆಯರು ಅಧಿಕಾರಿಗಳ ಮೇಲೆ ಹಲ್ಲೆಯನ್ನೇ ಮಾಡಿದ್ರು. ಜಮೀನಲ್ಲಿ ಅಟ್ಟಾಡಿಸಿಕೊಂಡು ಓಡಿದ್ರು. ನೀವು ದೃಶ್ಯಗಳಲ್ಲಿ ನೋಡಬಹುದು ಅಧಿಕಾರಿಗಳನ್ನ ಹೇಗೆ ಅಟ್ಟಾಡಿಸಿಕೊಂಡು ಹೋಗ್ತಾ ಇದ್ದಾರೆ ಅಂತ. ಅವರು ಯಾಕಾದ್ರೂ ಬಂದ್ರಪ್ಪ ಅಂತ ಅಲ್ಲಿಂದ ಹೊರಟು ಹೋಗ್ತಾ ಇದ್ರು. ಬಿಡದೆ ಅವರ ಮೇಲೆ ಹಲ್ಲೆ ಮಾಡಿದ್ದಾರೆ. ಕಾರುಗಳು ನಿಲ್ಲಿಸಿರೋವರೆಗೆ ಅಟ್ಟಾಡಿಸಿಕೊಂಡು ಬಂದಿದ್ದಾರೆ. ಕಾರು ಹತ್ತಿದ್ರೂ ಸಹ ಬಿಡದೆ ದಾಳಿಯನ್ನ ಮಾಡಿದ್ದಾರೆ. ನೀವು ನೋಡಬಹುದು ಕೆಲವರು ಓಡುವ ಭರದಲ್ಲಿ ಬಿದ್ದು ಹೋಗಿದ್ದಾರೆ. ಆದರೂ ಸಹ ಬಿಡದೆ ಅವರನ್ನ ಓಡಿಸಿದ್ದಾರೆ. ಓಡಿ ಹೋಗಿ ಕಾರು ಹತ್ತಿದ ಮೇಲೆ ಸುಮ್ಮನಾಗಬಹುದಿತ್ತು. ಆಗಲೂ ಸಹ ಕೋಪ ಕಮ್ಮಿ ಮಾಡಿಕೊಳ್ಳದೆ ಕಾರಿನ ಮೇಲೆ ಕಲ್ಲುಗಳನ್ನ ಎಸೆದ್ರು. ಕಾರಿನ ಗಾಜುಗಳನ್ನ ಪುಡಿ ಪುಡಿ ಮಾಡಿದ್ರು. ಇಲ್ಲಿ ರೈತರಿಗಿಂತ ರೈತ ಮಹಿಳೆಯರೇ ಹೆಚ್ಚು ಆಕ್ರೋಶ ಹೊರಹಾಕಿದ್ರು. ನೀವು ನೋಡಬಹುದು ರೈತ ಮಹಿಳೆಯರು ಕೈಯಲ್ಲಿ ಪೊರಕೆ ಹಿಡಿದು ಎಷ್ಟು ಅಟ್ಟಹಾಸ ಮಾಡ್ತಾ ಇದ್ದಾರೆ ಅಂತ. ಮಹಿಳಾ ಅಧಿಕಾರಿಗಳು ಅನ್ನೋದನ್ನು ನೋಡದೆ ಪೊರಕೆಯಲ್ಲಿ ಹೊಡೆದಿದ್ದಾರೆ. ಪೊಲೀಸರ ಎದುರಲ್ಲೇ ಪೊರಕೆ ಮತ್ತು ಕಲ್ಲುಗಳಿಂದ ದಾಳಿ ಮಾಡಿದ್ದಾರೆ. ಅಧಿಕಾರಿಗಳು ಕಾರು ಹತ್ತಿದ್ರೂ ಬಿಡಲಿಲ್ಲ. ಕಾರುಗಳ ಬಳಿಗೆ ಹೋಗಿ ಪೊರಕೆಯಲ್ಲಿ ಹೊಡೆದಿದ್ದಾರೆ. ಇನೋವಾ ಕಾರಿನ ಮೇಲೆ ಕಲ್ಲುಗಳನ್ನ ಎತ್ತಿ ಹಾಕಿ ಗಾಜುಗಳನ್ನ ಹೊಡೆದು ಹಾಕಿದ್ದಾರೆ.
ಸರ್ವೆ ಮಾಡಲು ಬಂದವರನ್ನ ಕೇವಲ ಓಡಿಸುವ ಪ್ರಯತ್ನ ಮಾಡದೆ ಅವರ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ಮಾಡಲು ಹೋಗಿದ್ದಾರೆ. ಕಾರುಗಳನ್ನು ಚಲಾಯಿಸ್ತಾ ಇದ್ದಾಗಲೇ ಕಲ್ಲುಗಳನ್ನು ಕಾರಿನ ಮೇಲೆ ಹಾಕಿದ್ದಾರೆ. ಸರ್ವೆಗೆ ಹೋಗಿದ್ದ ಅಧಿಕಾರಿಗಳನ್ನ ಜೀವ ಭಯದಲ್ಲಿ ಓಡುವಂತೆ ಮಾಡಿದ್ದಾರೆ. ಸರಿಯಾದ ಸಮಯಕ್ಕೆ ಅಧಿಕಾರಿಗಳು ಅಲ್ಲಿಂದ ಹೋಗದೇ ಇದ್ರೆ ಇನ್ನೂ ಹೆಚ್ಚಿನ ಅಪಾಯ ಆಗೋದು ಅಂತ ಹೇಳಲಾಗ್ತಾ ಇದೆ. ಇಷ್ಟೆಲ್ಲ ಭೀಕರವಾಗಿ ದಾಳಿ ಮಾಡಿದ ಮೇಲೆ ಅಧಿಕಾರಿಗಳು ಸುಮ್ಮನೆ ಇರ್ತಾರ? ಅವರು ಸೀದಾ ಕಚೇರಿಗೆ ಹೋಗಿ ತಮ್ಮ ಮೇಲೆ ಹಲ್ಲೆ ಆಗಿದೆ, ಕೊಲೆ ಪ್ರಯತ್ನ ನಡೆದಿದೆ ಅಂತ ಕೇಸ್ ದಾಖಲು ಮಾಡಿದ್ದಾರೆ. ಹಲ್ಲೆ ಮಾಡಿದ ರೈತರ ಮೇಲೆ ಕೇಸ್. ಬಿಡದಿ ಠಾಣೆಯಲ್ಲಿ 2 ಕೇಸ್, 11 ರೈತರ ಮೇಲೆ ಎಫ್ಐಆರ್. ಸರ್ವೆ ಮಾಡಲು ಹೋಗಿ ಏಟು ತಿಂದು ಬಂದ ಅಧಿಕಾರಿಗಳು ಹಲ್ಲೆ ಮಾಡಿದವರ ಮೇಲೆ ಪ್ರಕರಣ ದಾಖಲಿಸಿದ್ದಾರೆ. ಹಾಗಾಗಿ ಸರ್ವೆ ಅಧಿಕಾರಿಗಳ ಮೇಲೆ ಹಲ್ಲೆ ಮಾಡಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಡದಿ ಠಾಣೆಯಲ್ಲಿ 2 ಪ್ರತ್ಯೇಕ ದೂರು ದಾಖಲು ಮಾಡಿಕೊಳ್ಳಲಾಗಿದೆ. ಕಾರು ಚಾಲಕ ಸಮೀರ್ ದೂರಿನನ್ವಯ ಎಫ್ಐಆರ್ ಆಗಿದ್ದು, ಪ್ರಕಾಶ್, ನಾಗರಾಜ್, ಕೃಷ್ಣ, ಯಶವಂತ್, ರೇವಣ್ಣ, ಜಯಮ್ಮ, ಭಾಗ್ಯ ಸೇರಿ 11 ರೈತರ ವಿರುದ್ಧ ದೂರು ದಾಖಲಾಗಿದೆ. ಮತ್ತೊಂದು ಕಡೆ ರಾಮನಗರ ಗ್ರಾಮಾಂತರ ಇನ್ಸ್ಪೆಕ್ಟರ್ ದೂರಿನನ್ವಯವೂ ಎಫ್ಐಆರ್ ದಾಖಲು ಮಾಡಲಾಗಿದೆ. ಇನ್ಸ್ಪೆಕ್ಟರ್ ಮುರಳಿ ದೂರಿನನ್ವಯ ಎಫ್ಐಆರ್ ದಾಖಲು ಮಾಡಲಾಗಿದ್ದು, ಈ ದೂರು ಅನಾಮಿಕರ ವಿರುದ್ಧ ದಾಖಲಾಗಿದೆ. ಅಧಿಕಾರಿಗಳ ಕರ್ತವ್ಯಕ್ಕೆ ಅಡ್ಡಿ, ಹಲ್ಲೆ ಮತ್ತು ಕೊಲೆ ಪ್ರಯತ್ನದ ಸೆಕ್ಷನ್ಗಳನ್ನು ಹಾಕಿ 2 ಎಫ್ಐಆರ್ ಮಾಡಲಾಗಿದೆ. ಅಧಿಕಾರಿಗಳ ಮೇಲೆ ಹಲ್ಲೆ ಮಾಡಿದವರ ವಿರುದ್ಧ ಕೇಸ್ ಹಾಕಿರುವುದಕ್ಕೂ ಈಗ ಭಾರಿ ವಿರೋಧ ವ್ಯಕ್ತವಾಗ್ತಾ ಇದೆ. ಪೊಲೀಸರು ಬೇಕಾಬಿಟ್ಟಿ ಎಫ್ಐಆರ್ ಮಾಡಿದ್ದಾರೆ. ಕೊಲೆ ಪ್ರಯತ್ನ ಅಂತೆಲ್ಲ ಸೆಕ್ಷನ್ ಹಾಕಿದ್ದಾರೆ. ರೈತರನ್ನ ಕೊಲೆಗಾರರನ್ನಾಗಿ ಮಾಡೋ ಪ್ರಯತ್ನ ಆಗ್ತಾ ಇದೆ. ಇದಕ್ಕೆ ನಾವ್ಯಾರು ಹೆದರುವ ಪ್ರಶ್ನೆಯೇ ಇಲ್ಲ ಅಂತ ರೈತರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ರೈತ ಮಹಿಳೆಯರ ಮೇಲೆ ಕೊಲೆ ಕೇಸ್ ಹಾಕಿದ್ದಾರೆ. ರೈತ ಮಹಿಳೆಯರು ಕೊಲೆ ಮಾಡ್ತಾರ? ಇದೆಲ್ಲ ರೈತರನ್ನ ಹೆದರಿಸುವ ಪ್ರಯತ್ನ. ಸರ್ಕಾರವೇ ಹೀಗೆ ಮಾಡ್ತಾ ಇದೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು. ರೈತರುಗಳು ಕೊಲೆಗಾರರು ಅಂತ ಬಿಂಬಿಸೋಕೆ ಸರ್ಕಾರ ಹೊಟ್ಟೈತೆ. ಅಥವಾ ಪೊಲೀಸ್ ಇಲಾಖೆ ಇಟ್ಕೊಂಡು ಹೊರಟಲ್ಲ, ಪೊಲೀಸ್ ಇಲಾಖೆ ಉದ್ದೇಶ ಗೊತ್ತಿಲ್ಲ. 307 ಹಾಕಿ ಕೊಲೆ ಪ್ರಯತ್ನ ಮಾಡಿದ್ದಾರೆ ಅಂತ ಒಂದು ಎಫ್ಐಆರ್ ಮಾಡಿದ್ದಾರೆ ಅಂತ ಅಂದ್ರೆ ಇದು ಪೊಲೀಸ್ ಇಲಾಖೆ ಯಾವ ಮಟ್ಟಕ್ಕೆ ಹೋಗಿದೆ ಅಥವಾ ಸರ್ಕಾರ ಯಾವ ಮಟ್ಟಕ್ಕೆ ಅದೇ ರಸ್ತೆ ತಡೆಗೆ ಎಲ್ಲಕ್ಕೂ ನಮ್ಗೆ ಆಲ್ರೆಡಿ ಸಾಕಷ್ಟು ಎಫ್ಐಆರ್ ಮಾಡ್ಕೊಂಡ್ ಬಂದ್ರು. ನಾವ್ ಯಾವ ಎಫ್ಐಆರ್ ಜಗ್ಗಿಲ್ಲ. ಈ ಕೊನೆಗೆ ನಾವು ತರ ಎಫ್ಐಆರ್ ಮಾಡಿದ್ರೆ ಕೊಲೆ ಪ್ರಯತ್ನ, ನಮ್ಗೇನು ಪೊಲೀಸ್ನವ್ರು ಕೊಲೆ ಮಾಡೋ ಉದ್ದೇಶ ರೈತರಿಗೇನಿದೆ? ಕೊಲೆ ಪ್ರಯತ್ನ ಅಂತ ಮಹಿಳೆಯರ ಮೇಲೆ ಎಫ್ಐಆರ್ ಮಾಡ್ತಾರೆ ಅಂದ್ರೆ ಆ GBD ಅಧಿಕಾರಿಗಳು ಮಹಿಳೆಯರಿಗೆ ಏನ್ ಸಂಬಂಧ? ತಮ್ಮ ಭೂಮಿಗೆ ಅಸ್ತಿತ್ವ ಓಟ ಮಾಡೋದು ತಪ್ಪ. ಆ ಓಟ ಮಾಡೋದಕ್ಕೆ ಈ ತರ ಒಂದು ಕೊಲೆ ಪ್ರಯತ್ನ ಮಾಡುವಂತದ್ದು ಎಫ್ಐಆರ್ ಮಾಡಿದ್ರೆ ಇದು ಪ್ರಜಾಪ್ರಭುತ್ವ ವ್ಯವಸ್ಥೆ, ಈ ಭಾರತ ಸಂವಿಧಾನದಲ್ಲಿ ಕಾನೂನನ್ನ ಯಾವ ರೀತಿ ಅಧಿಕಾರ ಬಳಸ್ಕೊತಾ ಇದೆ ಅನ್ನೋದೊಂದು ನಮ್ಗೆ ಬಹಳ ನೋವಾಗಿದೆ. ಇನ್ನು ಸೋಮವಾರ ನಡೆದ ಗಲಾಟೆಯಿಂದ ಬಿಡದಿ ಭೂ ಸಮರ ಮತ್ತೆ ತೀವ್ರ ಸ್ವರೂಪ ಪಡೆದುಕೊಂಡಿದ್ದು, ಬೈರಮಂಗಲದಲ್ಲಿ ಮತ್ತೆ ಹೆಚ್ಚಿನ ಸಂಖ್ಯೆಯ ರೈತರು ಜಮಾಯಿಸಿದ್ದಾರೆ. ಟೌನ್ಶಿಪ್ ಪರವಾಗಿಯೂ ಪ್ರತಿಭಟನೆ ಜೋರಾಗಿದ್ದು, ಅವರು ಸರ್ವೆ ಆಗಲೇಬೇಕು ಅಂತ ಹೇಳಿದ್ದಾರೆ. ರೈತರ ಮೇಲೆ ಎಫ್ಐಆರ್, ವಿಪಕ್ಷಗಳ ಆಕ್ರೋಶ. ಅಖಾಡಕ್ಕೆ ಇಳಿದ HDD, ಸತ್ಯಾಗ್ರಹದ ಎಚ್ಚರಿಕೆ. ಹೋರಾಟ ಮಾಡ್ತಾ ಇರೋ ರೈತರ ಮೇಲೆ ಕೇಸ್ ಹಾಕಿ ದಬ್ಬಾಳಿಕೆ ಮಾಡಿದ್ರೆ ಅದು ತಪ್ಪಾಗುತ್ತೆ. ಆ ರೀತಿ ಮಾಡಿದ್ರೆ ಯಾರೂ ಸಹ ಸುಮ್ಮನೆ ಇರೋದಿಲ್ಲ. ಆದ್ರೆ ಈಗ ಹಲ್ಲೆ ಮಾಡಿದ್ದಾರೆ ಅಂತ ಕೇಸ್ ದಾಖಲು ಮಾಡಲಾಗಿದೆ. ಅದು ಕೇಸ್ ಹಾಕಿರೋದು ರೈತರಿಂದ ಹೊಡೆಸಿಕೊಂಡವರು. ಆದ್ರೆ ಈಗ ಸರ್ಕಾರವೇ ರೈತರ ಮೇಲೆ ಕೇಸ್ ಹಾಕಿದೆ ಅಂತ ವಿಪಕ್ಷಗಳು ಆಕ್ರೋಶ ವ್ಯಕ್ತಪಡಿಸಿವೆ. ಪೊಲೀಸರು, ಸರ್ಕಾರ ರೈತರನ್ನ ಕೊಲೆಗಾರರನ್ನಾಗಿ ಮಾಡ್ತಾ ಇದ್ದಾರೆ ಅಂತ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಮುಖ್ಯಮಂತ್ರಿಗಳು ರೈತರ ಮೇಲೆ ಕೇಸನ್ನ ದಾಖಲು ಮಾಡಿ ಅವ್ರನ್ನ ಬೆದರಿಸಿ ಹೆದರಿಸಿ ರೈತರನ್ನ ಬೀದಿಗೆ ತಂದು ಜಮೀನನ್ನ ಕಸ್ಕೊಳ್ಬಹುದು ಅನ್ನುವ ಭ್ರಮೆನಲ್ಲಿ ಅವ್ರೇನಾರು ಇದ್ರೆ ಆ ಭ್ರಮೆಯಿಂದ ಹೊರಗೆ ಬರಬೇಕು ಅಂತೇಳಿ ತಮ್ಮ ಮುಖೇನ ನಾನು ಆಗ್ರಹ ಪಡಿಸ್ತಾ ಇದ್ದೇನೆ. ಈ ರೀತಿ ದಬ್ಬಾಳಿಕೆ ಮಾಡೋದಕ್ಕಲ್ಲ ನೀವು ರಾಜ್ಯದ ಮುಖ್ಯಮಂತ್ರಿಗಳಾಗಿರುವಂತದ್ದು. ಹಾಗಾಗಿ ಈಗಲೂ ಕೂಡ ಕಾಲ ಮಿಂಚಿಲ್ಲ. ಜನ ಬೀದಿಗಿಳಿದಾಗಿದೆ. ಇವತ್ತು ಬಿಡದಿ ವಿಚಾರದಲ್ಲಿ ಟೌನ್ಶಿಪ್ ಬಗ್ಗೆ ತಲೆ ಕೆಡಿಸ್ಕೊಳ್ದೇನೆ ಉತ್ತರ ಕರ್ನಾಟಕದ ಅಭಿವೃದ್ಧಿ ಬಗ್ಗೆ ತಲೆ ಕೆಡಿಸ್ಕೊಳ್ಳಿ. ಬಿಡದಿಯಲ್ಲಿ ಯಾರು ಒಪ್ಪಿಗೆ ಕೊಟ್ಟು ಜಮೀನು ಕೊಡ್ತಾ ಇದ್ದಾರೋ ಅವರ ಜಮೀನು ಮಾತ್ರ ನಾವು ಪಡೆದುಕೊಳ್ತಾ ಇದ್ದೀವಿ. ವಿರೋಧ ಇರೋರದ್ದು ನಾವು ತಗೊಳ್ಳಲ್ಲ ಅಂತ ಸರ್ಕಾರ ಹೇಳ್ತಾ ಇದೆ. ಆದರೆ ಸರ್ಕಾರ 80% ರೈತರು ಜಮೀನು ಕೊಡಲು ಒಪ್ಪಿದ್ದಾರೆ ಅಂತ ಹೇಳಿದ್ರೆ, ವಿಪಕ್ಷಗಳು 20% ಮಾತ್ರ ಜಮೀನು ಕೊಡಲು ಒಪ್ಪಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅದೇ ವಿಚಾರಕ್ಕೆ ಈಗ ಸರ್ಕಾರ ಮತ್ತು ವಿಪಕ್ಷಗಳ ನಡುವೆ ಜಟಾಪಟಿ ನಡೀತಾ ಇದೆ. ಬಿಡದಿ ಟೌನ್ಶಿಪ್ ಪ್ರಾಜೆಕ್ಟ್ಗೆ ಯಾರು ಒಪ್ಪಿದ್ದಾರೆ? ಈ ಬಗ್ಗೆ ಸರ್ಕಾರ ಶ್ವೇತಪತ್ರ ಹೊರಡಿಸಬೇಕು ಅಂತ ಬಿಜೆಪಿ ಸಂಸದ ಡಾಕ್ಟರ್ ಮಂಜುನಾಥ್ ಒತ್ತಾಯಿಸಿದರು. ಅದೆಲ್ಲ ಅಲ್ಲಿ ಇರ್ತಕ್ಕಂಥದ್ದು ಫಲವತ್ತಾದ ಜಮೀನು. ಈಗ ಆಲ್ರೆಡಿ ಕೃಷಿ ಮಾಡ್ತಾ ಇದ್ದಾರೆ. ಸುಮಾರು 7,000 ಎಕರೆನ ಇವರು ಸ್ವಾಧೀನ ಮಾಡಬೇಕು ಅಂತ ಏನು ಪ್ಲ್ಯಾನ್ ಮಾಡಿದ್ದಾರೆ. ಅಲ್ಲಿ ಏನು ತೆಂಗಿನ ತೋಟ ಇದೆ, ಅಡಿಕೆ ತೋಟ ಇದೆ,
ರೇಷ್ಮೆ ಇದೆ, ಹೈನುಗಾರಿಕೆ ಇದೆ, ಬಾಳೆ ತೋಟ ಇದೆ. ಹೀಗಾಗಿ ಹಿಂದೆ ಬಂದಂಥ ಎಲ್ಲ ಮುಖ್ಯಮಂತ್ರಿಗಳು ಈ ಪ್ರಾಜೆಕ್ಟನ್ನು ಡ್ರಾಪ್ ಮಾಡಿದ್ದಾರೆ. ಕುಮಾರಸ್ವಾಮಿಯವರು ಆದಾಗ್ಯೂ ಆಗ ರೈತರಿಂದ ವಿರೋಧ ಬಂದಂಥ ಸಂದರ್ಭದಲ್ಲಿ ಕುಮಾರಸ್ವಾಮಿಯವರು ಕೂಡ ಇದನ್ನು ಬಿಟ್ಟರು, ಈ ಯೋಜನೆಯನ್ನು. ನಂತರ ಯಡಿಯೂರಪ್ಪನವ್ರು ಬಿಟ್ಟರು, ನಂತರ ಸದಾನಂದ ಗೌಡರು, ಜಗದೀಶ್ ಶೆಟ್ಟರು ಮತ್ತು ಬಸವರಾಜ ಬೊಮ್ಮಾಯಿ ಎಲ್ಲರೂ ಬಿಟ್ಟಿದ್ದಾರೆ. ರೈತರು ಅಧಿಕಾರಿಗಳ ಮೇಲೆ ದೌರ್ಜನ್ಯ ಮಾಡಿದ್ರು. ಆದರೆ ಈಗ ಬಿಡದಿ ರೈತರ ಮೇಲೆ ಅಧಿಕಾರಿಗಳು ದೌರ್ಜನ್ಯ ಮಾಡ್ತಿದ್ದಾರೆ ಅಂತ ವಿಪಕ್ಷಗಳ ನಾಯಕರು ಆರೋಪ ಮಾಡ್ತಾ ಇದ್ದಾರೆ. ಈ ಹಿಂದೆ ಯಾರು ಜಮೀನು ಕೊಡ್ತಾರೋ ಅವರಿಗೆ ಮಾತ್ರ ಸರ್ವೆ ಮಾಡ್ತೇವೆ ಅಂತ ಹೇಳಿದ್ರಂತೆ. ಆದರೆ ಈಗ ಎಲ್ಲರದ್ದೂ ಮಾಡಲು ಮುಂದಾಗಿದ್ದಾರೆ. ಅಧಿಕಾರಿಗಳ ಮೇಲೆ ಹಲ್ಲೆ ಆಗಿರೋದಕ್ಕೆ ಸರ್ಕಾರವೇ ಕಾರಣ. ರೈತರು ಹಲ್ಲೆ ಮಾಡಿ ಕೊಲೆ ಮಾಡಲು ಪ್ರಯತ್ನಿಸಿದ್ದಾರೆ ಅಂತ ಕೇಸ್ ಹಾಕಿದ್ದಾರೆ. ಇದು ಸರ್ಕಾರದ ಹುನ್ನಾರ ಅಂತ ಬಿಜೆಪಿ ನಾಯಕರು ಹೇಳಿದ್ರು. ಕೇಸು ಬಿಡದಿಯವರ ಮೇಲೆ ಏನು ಹಾಕಿದ್ದಾರೆ? 240, 239 2 ಕೇಸ್ ಹಾಕಿದ್ದಾರೆ. ಅದರಲ್ಲಿ ಇಲ್ಲಿದೆ ನೋಡಿ ಎಫ್ ಐ ಆರ್ ಹಾಕಿದ್ದಾರೆ. ಅದರಲ್ಲಿ ಪೊಲೀಸವ್ರು ಬರೆದಿರೋದು, ರೈತರುಗಳು ಹಲ್ಲೆ ಮಾಡಿ ಕೊಲೆ ಮಾಡಲು ಪ್ರಯತ್ನ ಮಾಡಿದ್ರು. ರೈತರ ಮೇಲೆ ಕೇಸ್ ಹಾಕಿರೋದು. ಕೊಲೆ ಮಾಡಕ್ಕೆ ಬಂದಿದ್ರಂತೆ ಇವರು. ಓದೋರು ಇವರು, ಅಕ್ರಮವಾಗಿ ಓದೋರು ಇವರು. ಆದರೆ ಕೇಸು ಬಿಡದಿ ವಿಚಾರದಲ್ಲಿ ಮುಂಚೂಣಿಯಲ್ಲಿ ನಿಂತು ಹೋರಾಟ ಮಾಡಿದ್ದ ನಿಖಿಲ್ ಕುಮಾರಸ್ವಾಮಿ ಸಹ ರೈತರ ಮೇಲೆ ಕೇಸ್ ಹಾಕಿರೋದಕ್ಕೆ ಕೆಂಡಾಮಂಡಲಾಗಿದ್ದಾರೆ. ರೈತರು ಹೋರಾಟಕ್ಕೆ ಕುಳಿತಾಗ ಸರ್ವೆಗೆ ಬಂದಿದ್ದು ತಪ್ಪು ಅಂತ ಹೇಳಿದ್ದಾರೆ. ಸರ್ಕಾರ ಹೇಳಿದಾಗಲೇ ಸರ್ವೆಗೆ ಬಂದಿರಬೇಕು ಅಂತ ಸರ್ಕಾರದ ವಿರುದ್ಧವೇ ಆಕ್ರೋಶ ಹೊರಹಾಕಿದ್ರು. ರಾಹುಲ್ ಗಾಂಧಿ ಅಂಡಮಾನ್ ನಿಕೋಬಾರ್ಗೆ ಹೋಗಿ ಪರಿಸರ ನಾಶದ ಮಾತನಾಡ್ತಾರೆ. ರಾಹುಲ್ ಗಾಂಧಿ ಬಿಡದಿಗೆ ಬಂದು ನೋಡ್ಲಿ ಎಂದ ನಿಖಿಲ್ ಕುಮಾರಸ್ವಾಮಿ ಆಕ್ರೋಶ ವ್ಯಕ್ತಪಡಿಸಿದ್ರು. ಈಗ ಪರಿಸರ ನಾಶ ಆಗ್ತಾ ಇದೆ, ಪರಿಸರ ಹಾಳು ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು ಕೇಂದ್ರದಲ್ಲಿರ್ತಕ್ಕಂಥ ಅಲ್ಲಿ ಕಾಂಗ್ರೆಸ್ನ ಏನೊಂದು LOP ಲೀಡರ್ ಇದ್ದಾರೆ ರಾಹುಲ್ ಗಾಂಧಿರವರು. ಅವರು ಅಂಡಮಾನ್ ನಿಕೋಬಾರ್ಗೆ ವಿಸಿಟ್ ಮಾಡ್ತಾರೆ. ಅಲ್ಲಿ ಲಕ್ಷಾಂತರ ಗಿಡ ಮರಗಳು ನಾಶ ಆಗ್ತಾ ಇದೆ ಅಂತಾರೆ. ಅದೇ ಬಿಡದಿಗೆ ಬಂದರೆ ನಿಮಗೆ ತೆಂಗಿದೆ, ಮಾವಿದೆ, ಅಡಿಕೆ ಇದೆ, ಈ ರೀತಿ ರೇಷ್ಮೆ ಇದೆ. ರೇಷ್ಮೆ ಹೆಚ್ಚು ಕಮ್ಮಿ 50% ಅವಲಂಬಿತರಾಗಿದ್ದಾರೆ. ಇಂಥ ಕಡೆ ಇವತ್ತು ಪರಿಸರ ಹಾನಿ ಆಗ್ತಾ ಇಲ್ವಾ? ಹಂಗಾದ್ರೆ ಯಾಕೆ ಮಲತಾಯಿ ಧೋರಣೆ? ಅಲ್ಲೆಲ್ಲೋ ಅಂಡಮಾನ್ಗೆ ಹೋಗೋದ್ ಬದಲು ಇಲ್ಲಿ ಬಿಡದಿಗೆ ಬಂದುಬಿಟ್ರೆ ಬಹುಶಃ ಇಲ್ಲಿ 136, 138 ಅದೆಷ್ಟೋ 140 ಎಷ್ಟೋ ರೀಚ್ ಆಗಿದಾರಲ್ಲ. ಇವತ್ತು ಕಾಂಗ್ರೆಸ್ ಸರ್ಕಾರಕ್ಕೆ ಪಾಪ ಆಡಳಿತ ಮಾಡೋದಕ್ಕೆ ಜನ ಇಲ್ಲಿ ಆಶೀರ್ವಾದ ಮಾಡಿದ್ರಲ್ಲ. ಇಂಥ ಜನಗಳು ಬಿಟ್ಟು ಇನ್ನೆಲ್ಲ ಹೋದ್ರೆ ಏನು ಬಂತು? ಜೆಡಿಎಸ್ ಬಿಜೆಪಿ ರೈತರ ಮೇಲೆ ದೌರ್ಜನ್ಯ, ಇದು ಸರ್ಕಾರದ ಗೂಂಡಾಗಿರಿ ಅಂತ ಹೇಳ್ತಾ ಇದೆ. ಆದರೆ ಅವರ ಹೇಳಿಕೆಗಳಿಗೆ ಈಗ ಕಾಂಗ್ರೆಸ್ ನಾಯಕರು ಕೌಂಟರ್ ಕೊಡ್ತಾ ಇದ್ದಾರೆ. ಗೂಂಡಾಗಿರಿ ಮಾಡಿ ಬಿಡದಿ ಟೌನ್ಶಿಪ್ ಮಾಡಲು ಸಾಧ್ಯವಿಲ್ಲ ಎಂಬ ವಿಜೇಂದ್ರ ಹೇಳಿಕೆಗೆ ಸಚಿವ ಸತೀಶ್ ಜಾರಕಿಹೊಳಿ ಕೌಂಟರ್ ಕೊಟ್ಟಿದ್ದಾರೆ. ಗೂಂಡಾಗಿರಿ ಅಲ್ಲ, ಎಫೆಕ್ಟೆಡ್ ಪರ್ಸನ್ ಗಲಾಟೆ ಮಾಡಿದ್ದಾರೆ. ಸಿಎಂಗೂ ಅದಕ್ಕೂ ಸಂಬಂಧ ಇಲ್ಲ. ಯಾರು ಭೂಮಿ ಕೊಡುತ್ತಿದ್ದಾರೆ ಅವರ ಭೂಮಿ ಅಳೆಯಲಾಗ್ತಾ ಇದೆ. ಸ್ವಯಂ ಪ್ರೇರಿತವಾಗಿ ಭೂಮಿ ನೀಡಿದವರ ಜಮೀನು ಮಾತ್ರ ಅಳೆಯುತ್ತಿದ್ದಾರೆ ಅಂತ ಸತೀಶ್ ಜಾರಕಿಹೊಳಿ ಹೇಳಿದರು. ಅವ್ರ ಅಧಿಕಾರಿಗಳಲ್ಲಿ ಬಂದಾಗ ನಮ್ದಾಳೆ ಬೇಡ ಅಂತ ಅವ್ರಿಗೆ ಗಲಾಟೆ ಅಷ್ಟೇ. ಅದು ಬಿಟ್ಟರೆ ಅಂಥದ್ದು ಸ್ಥಳೀಯ ಮಟ್ಟದಲ್ಲಿ ಪೊಲೀಸರಿದ್ದಾರೆ, ಜಿಲ್ಲಾಡಳಿತ ನೋಡ್ತಾರೆ ಅವ್ರು. ಇಲ್ಲ ಅವ್ರಾಗ ಈಗ ಅವ್ರು ಹೇಳ್ತಾರೆ ಮಿಕ್ಕಿದಾರ ನಮ್ಗೆ ಕೊಡ್ತಾ ಇದ್ದಾರೆ, ಅದನ್ನು ಅಳಿತಾ ಇದ್ದೀವಿ. ನಾವು ಯಾರು ಕೊಡ್ತಾಯಿಲ್ಲ ಅವ್ರದ್ದು ಅಳಿತಾ ಇಲ್ಲ ಅಂತ ಹೇಳಿದ್ದಾರೆ ಅವ್ರು ಅಷ್ಟೇ. ಅವ್ರದ್ದು ಯಾರು ಫೋರ್ಸೇಬಲ್ ಮಾಡ್ತಾಯಿಲ್ಲ. ಅವರು ಯಾರು ಸೋಮೋಟೋ ಕೊಡ್ತಾರೆ ಅವ್ರದ್ದು ಮಾತ್ರ ನಾವು ತೆಗೆದುಕೊಳ್ತೀವಿ, ಅಳಿತಾ ಇದ್ದೀವಿ ಅಷ್ಟು ಹೇಳಿದ್ದಾರೆ ಅವ್ರು. ಮಿಕ್ಕಿದೆಲ್ಲ ನೋಡೋಣ, ಅವ್ರಲ್ಲಿ ಲೋಕಲ್ DC ಅವ್ರದಾರು ನೋಡ್ಕೋತಾರೆ ಅವರು. ಇನ್ನು ಬಿಡದಿಯಲ್ಲಿ ಇಷ್ಟೆಲ್ಲ ಗಲಾಟೆ ಆಗಲು ಎಚ್.ಡಿ. ಕುಮಾರಸ್ವಾಮಿ ಕಾರಣ ಅಂತೆ. ಬಿಡದಿಯಲ್ಲಿ ಸೋಮವಾರ ಗಲಾಟೆ ಆಗುವುದಕ್ಕೂ ಎಚ್.ಡಿ.ಕೆ ಕಾರಣ ಅಂತ ಅಂತಹ ಸನ್ನಿವೇಶ ಸೃಷ್ಟಿ ಮಾಡಿದ್ದು ಕುಮಾರಸ್ವಾಮಿ ಅಂತ ಕೈ ನಾಯಕ ಹೇಳಿದ್ದಾರೆ. ಈ ಪಾಪದ ಕೂಸನ್ನ ಅವರೇ ನಿರ್ಮಾಣ ಮಾಡಿದ್ದು. ರಾಜಕೀಯ ಉದ್ದೇಶದಿಂದ DKಶಿ ಸಿಎಂ ಆಗಿರೋದನ್ನ ಸಹಿಸದೆ ಎತ್ತಿ ಕಟ್ಟುತ್ತಿದ್ದಾರೆ. ಕಾನೂನು ಕೈಗೆ ತೆಗೆದುಕೊಳ್ಳುವುದು ಸರಿಯಲ್ಲ. ಎತ್ತಿ ಕಟ್ಟುವ ಪ್ರಯತ್ನದಲ್ಲಿ ಅಮಾಯಕರು ಸಿಲುಕಬಾರದು ಅಂತ ಆಕ್ರೋಶ ವ್ಯಕ್ತಪಡಿಸಿದರು. ಇವತ್ತು ಮೊದಲನೇದಾಗಿ ಈ ಒಂದು ಸನ್ನಿವೇಶ ಸೃಷ್ಟಿ ಮಾಡಿರೋಂಥದ್ದು ನಿಮಗೆಲ್ಲ ಗೊತ್ತಿದ್ದಂತೆ JDS ಪಕ್ಷದ ನಾಯಕರಾದಂಥ ಕುಮಾರಸ್ವಾಮಿಯವರು. ಅವರೇ ಮಾಡಿದಂಥ ಪಾಪದ ಕೂಸನ್ನು ವಿರೋಧ ಪಕ್ಷದ ಹೊಣೆನ ಹೊತ್ತು ಕೆ ಶಿವಕುಮಾರ್ ಸಾಹೇಬರು ಮುಖ್ಯಮಂತ್ರಿ ಆಗಿದ್ದಾರೆ ಅನ್ನೋದನ್ನು ಸಹಿಸ್ಕೊಳ್ಳದಲೆ ಪ್ರತಿ ಹಂತದಲ್ಲೂ ಅಡಚಣೆ ಮಾಡಬೇಕು ಅಂತ ಪ್ರಚೋದನಾ ಹೇಳಿಕೆಗಳನ್ನು ಕೊಟ್ಕೊಂಡು ಈ ಒಂದು ಸನ್ನಿವೇಶಗಳನ್ನು ಸೃಷ್ಟಿ ಮಾಡೋಂಥದ್ದು ನಿಪುಣರು ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದಾರೆ. ರಾಜಕೀಯನ ಬಳಸ್ಕೊಂಡು ಈ ಒಂದು ಪರಿಸ್ಥಿತಿನ ನಿರ್ಮಾಣ ಮಾಡ್ತಿರೋಂಥದ್ದು ಯಾರೂ ಸಹಿಸ್ಕೊಳಲ್ಲ. ರೈತರ ಮೇಲೆ FIR ವಿರೋಧಿಸಿ ಪ್ರತಿಭಟನೆ. ಮೈಸೂರು, ಚಾಮರಾಜನಗರದಲ್ಲಿ ರೈತರಿಂದ ಪ್ರತಿಭಟನೆ, ಆಕ್ರೋಶ.
ಬಿಡದಿಯಲ್ಲಿ ಟೌನ್ಶಿಪ್ ವಿರೋಧಿಸಿ ಪ್ರತಿಭಟನೆ ಮಾಡ್ತಾ ಇರೋರಿಗೆ ಆರಂಭದಿಂದಲೂ ರೈತ ಸಂಘಟನೆಗಳು ಮತ್ತು ರೈತರ ಬೆಂಬಲ ಸಿಗ್ತಾ ಇದೆ. ರಾಜ್ಯದ ಎಲ್ಲಾ ಕಡೆ ಇರೋ ರೈತರು ಬೆಂಬಲ ಕೊಡ್ತಾ ಇದ್ದಾರೆ. ಇಷ್ಟು ದಿನ ರೈತ ಸಂಘಟನೆಗಳು ಬಿಡದಿಗೆ ಬಂದು ಬೆಂಬಲ ಕೊಡ್ತಾ ಇದ್ರು. ಆದರೆ ಈಗ ರೈತರ ಮೇಲೆ ಪ್ರಕರಣ ದಾಖಲಿಸಿರುವುದನ್ನು ವಿರೋಧಿಸಿ ತಮ್ಮ ತಮ್ಮ ಜಿಲ್ಲೆಗಳಲ್ಲಿ ಪ್ರತಿಭಟನೆ ಮಾಡಿದರು. ಚಾಮರಾಜನಗರದಲ್ಲಿ ಜಿಲ್ಲಾಡಳಿತ ಭವನದ ಮುಂದೆ ಧರಣಿ ಮಾಡಿದ ರೈತರು ರಾಜ್ಯ ಸರ್ಕಾರ ರೈತರ ಗೋರಿ ಮೇಲೆ ಟೌನ್ಶಿಪ್ ಮಾಡಲು ಹೊರಟಿದೆ, ಗೂಂಡಾಗಿರಿ ಮಾಡಿ ರೈತರ ಜಮೀನು ಕಿತ್ತುಕೊಳ್ಳಲು ಹೊರಟಿದೆ ಅಂತ ಆಕ್ರೋಶ ವ್ಯಕ್ತಪಡಿಸಿದರು. ಚಾಮರಾಜನಗರದಲ್ಲಿ ಮಾತ್ರ ಅಲ್ಲ, ಮೈಸೂರಲ್ಲೂ ರೈತರ ಪ್ರತಿಭಟನೆ ಮಾಡಿ ಆಕ್ರೋಶ ವ್ಯಕ್ತಪಡಿಸಿದರು. ಕೈಗೆ ಕಪ್ಪು ಪಟ್ಟಿ ಧರಿಸಿ ಊಟದ ತಟ್ಟೆಯಲ್ಲಿ ಮಣ್ಣು ಹಾಕಿಕೊಂಡು ಪ್ರತಿಭಟನೆ ಮಾಡಿದರು. ಗನ್ ಹೌಸ್ ಬಳಿ ರಸ್ತೆ ತಡೆದು ಆಕ್ರೋಶ ವ್ಯಕ್ತಪಡಿಸಿದರು. ರೈತರಿಂದ ಬಲವಂತವಾಗಿ ಭೂಮಿ ಕಿತ್ತುಕೊಳ್ಳದಂತೆ ತಾಕೀತು ಮಾಡಿದ್ರು. ಅಷ್ಟೇ ಅಲ್ಲದೆ ಬಿಡದಿಯಲ್ಲಿ ರೈತರ ಮೇಲೆ ಹಾಕಿರುವ ಎಫ್ಐಆರ್ ಹಿಂಪಡೆಯಬೇಕು, ಪೊಲೀಸರು ಸರ್ಕಾರದ ಕೈಗೊಂಬೆಯಾಗಿ ಕೆಲಸ ಮಾಡುತ್ತಿದ್ದಾರೆ, ಈ ಕೂಡಲೇ ಎಫ್ಐಆರ್ ರದ್ದುಪಡಿಸಬೇಕು ಅಂತ ನಂಜನಗೂಡು ಮೈಸೂರು ರಸ್ತೆ ತಡೆದು ಪ್ರತಿಭಟನೆ ನಡೆಸಿದರು. ಬಿಡದಿಯ ರೈತರ ಮನವ ಬಲ್ಲವರಾರು ಎಂಬಂತೆ ಆಗ್ಬಿಟ್ಟಿದೆ. ಕೆಲವು ರೈತರು ಭೂಮಿ ಕೊಡಲ್ಲ ಅಂತ ಬೀದಿಗೆ ಬಂದಿದ್ದಾರೆ. ಇನ್ನು ಕೆಲವು ರೈತರು ಜಮೀನು ಕೊಟ್ಟು ಹಣವನ್ನು ತೆಗೆದುಕೊಂಡಿದ್ದಾರೆ. ಇದು ರೈತರಿಗೆ ಮರಣ ಶಾಸನ ಅಂತ ಕೆಲವರು ಹೇಳ್ತಾ ಇದ್ರೆ, ಇದು ಅಭಿವೃದ್ಧಿಗೆ ವಿರೋಧ ಮಾಡ್ತಾ ಇದ್ದಾರೆ ಅಂತ ಇನ್ನು ಕೆಲವರು ಆರೋಪಿಸ್ತಾ ಇದ್ದಾರೆ. ಇದರ ನಡುವೆ ಈಗ ಸರ್ವೆಗೂ ಪರ ವಿರೋಧ ಹೋರಾಟಗಳು ನಡೀತಾ ಇವೆ. ಒಂದು ಕಡೆ ಟೌನ್ಶಿಪ್ ವಿರೋಧಿಸಿ ಸರ್ವೆ ಕಾರ್ಯವನ್ನು ವಿರೋಧಿಸಿ ರೈತರು ತೀವ್ರ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ರೆ, ಮತ್ತೊಂದು ಕಡೆಯಲ್ಲಿ ಟೌನ್ಶಿಪ್ ಯೋಜನೆ ಪರವಾಗಿ ಇರೋರು ಸರ್ವೆ ಆಗಲೇಬೇಕು ಅಂತ ಒತ್ತಾಯಿಸಿದರು. ಬೈರಮಂಗಲ ಸರ್ಕಲ್ನಲ್ಲಿ ಯೋಜನೆಯ ಪರವಾಗಿ ಪ್ರತಿಭಟನೆ ಮಾಡಿದ ರೈತರು ಪೊಲೀಸರು ಹಾಗೂ ಜಿಎಂಸಿ ಅಧಿಕಾರಿಗಳ ಮೇಲಿನ ಹಲ್ಲೆ ಖಂಡಿಸಿ ಬಿಡದಿ ಹಾರೋಹಳ್ಳಿ ರಸ್ತೆ ತಡೆದು ಆಕ್ರೋಶ ವ್ಯಕ್ತಪಡಿಸಿದರು. ನಮಗೆ ಟೌನ್ಶಿಪ್ ಬೇಕು, ಜಿಎಂಸಿ ಅಧಿಕಾರಿಗಳಿಗೆ ಕರ್ತವ್ಯ ಮಾಡಲು ಬಿಡಿ ಅಂತ ಒತ್ತಾಯಿಸಿದರು. ಇನ್ನು ಪ್ರತಿಭಟನೆ ನಿಲ್ಲಿಸುವಂತೆ ಬಿಡದಿ ಇನ್ಸ್ಪೆಕ್ಟರ್ ವಿಜಯ್ ಕುಮಾರ್ ಮನವಿ ಮಾಡಿದರು. ಕೇಳದೆ ರೈತರು ರಸ್ತೆ ತಡೆದು ಟ್ರಾಫಿಕ್ ಜಾಮ್ ಉಂಟು ಮಾಡಿದ್ರು. ಸರ್, ನಿನ್ನೆ ಆಗಿರ್ತಕ್ಕಂಥ ಒಂದು ಅಹಿತಕರ ಘಟನೆ ಬಗ್ಗೆ ಇಲ್ಲಿ ನಮ್ಮ ಸ್ಥಳೀಯವಾಗಿ ಪರ ವಿರೋಧ ಇರ್ತಕ್ಕಂಥ ರೈತರುಗಳಿಂದ ಆಗಿಲ್ಲ ಅಂತ ನಾನಾದ್ರೂ ಭಾವಿಸ್ಕೋತೀನಿ. ಹೊರಗಡೆಯಿಂದ ಬಂದಿರತಕ್ಕಂಥ ಚಾಮರಾಜನಗರ, ಮಂಡ್ಯ, ಮದ್ದೂರು ಅಲ್ಲಿಂದ ಬಂದವರು ಇವರಿಗೆ ಪ್ರೇರಣೆ ಮಾಡಿ ಅವ್ರನ್ನ ಅಶಾಂತಿಗೆ ಭಂಗ ಬರಲು ಹುನ್ನಾರ ನಡೀತಾ ಇದೆ ಹೊರಗಡೆಯಿಂದ. ಸರ್, ಮಂಡಳಿ ದೊಡ್ಡ ಗ್ರಾಮ, 26 ಜನ ರೈತರಿದ್ದಾರೆ, 19 ಜನ ಒಪ್ಪಿಗೆ ಕೊಟ್ಟಿದ್ದಾರೆ, 21 ಜನ ಒಪ್ಪಿಗೆ ಕೊಟ್ಟಿದ್ದಾರೆ, 5 ಜನ ರೈತರು ಒಪ್ಪಿಗೆ ಕೊಟ್ಟಿಲ್ಲ. 21 ಜನ ಜೆಎಂಸಿ ಮಾಡ್ಬೇಕಾ ಬೇಡವಾ? ಜೆಎಂಸಿ ಮಾಡ್ತಕ್ಕಂತ ಆಯ್ತಾ? 21 ಜನ ರೈತರು ಒಪ್ಪಿಗೆ ಕೊಟ್ಟ ಮೇಲೆ ಅವ್ರಿಗೆ ಜೆಎಂಸಿ ಮಾಡ್ಬೇಕಾ ಬೇಡವಾ? ಹೊರಗಡೆ ಗೂಂಡಾಗಳು ಕರೆಸಿ ಅಧಿಕಾರಿಗಳು ಹಲ್ಲೆ ಮಾಡಿದ್ದಾರೆ, ಪೊಲೀಸ್ ಡಿಪಾರ್ಟ್ಮೆಂಟ್ ಹಲ್ಲೆ ಮಾಡಿದ್ದಾರೆ. ರಕ್ಷಣೆ ಅವ್ರಿಗೆ ಇಲ್ಲ, ನಮ್ಗೆ ಯಾವ ರಕ್ಷಣೆ ಇರ್ತದೆ? ಮುಂದೆ ಯಾವ ರೀತಿ ಕ್ರಮ ತಗೋತಾರೆ ಇವರು? ಪೊಲೀಸ್ ಅಧಿಕಾರಿಗಳು ನಮ್ಗೆ ರಕ್ಷಣೆ ಕೊಡಬೇಕು. ನೆಕ್ಸ್ಟ್ ಜೆಎಂಸಿ ಮಾಡ್ಬೇಕು ಅರ್ಜೆಂಟ್ ಆಗಿ. ಅವರು 6-1 ಮಾಡಿ ಬೇಗ ಜೆಎಂಸಿ ಮಾಡಬೇಕು ಅನ್ನೋದು ನಮ್ಮ ಆದೇಶ. ಸದ್ಯ ಬಿಡದಿ ಬಡಿದಾಟ ಜೋರಾಗ್ತಾ ಇದ್ದು, ಈಗ ರೈತರ ಪರವಾಗಿ ಎಚ್.ಡಿ. ದೇವೇಗೌಡರು ಧ್ವನಿ ಎತ್ತಿದ್ದಾರೆ. ಟೌನ್ಶಿಪ್ ಯೋಜನೆ ಕೈಬಿಡಬೇಕು ಅಂತ ಸರ್ಕಾರಕ್ಕೆ ಪತ್ರವನ್ನು ಬರೆದಿದ್ದಾರೆ. ಎಚ್.ಡಿ. ಬರೆದಿರೋ ಪತ್ರಕ್ಕೆ ಸಿಎಂ ಇನ್ನೂ ಉತ್ತರ ಕೊಟ್ಟಿಲ್ವಂತೆ. ಅದಕ್ಕೆ ಈಗ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ನೀಡಿರೋ ದೇವೇಗೌಡರು ಸರ್ಕಾರ ಯೋಜನೆ ಕೈ ಬಿಡದೇ ಇದ್ರೆ ಗಾಂಧಿ ಪ್ರತಿಮೆ ಬಳಿ ಸತ್ಯಾಗ್ರಹ ನಡೆಸುವುದಾಗಿ ಎಚ್ಚರಿಕೆ ಕೊಟ್ಟರು.